ಎಲ್ರಿಗೂ ನಮಸ್ಕಾರ. ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ 5 ಗಂಟೆ. ಏನು ಪ್ರಾಬ್ಲಮ್ ಆಗೈತೆ ಅಂದರೆ ಹಾಲು ಕರೆ ಮಿಷಿನ್ ಕೆಟ್ಟೋಗೈತೆ. ಅದು ಕೆಟ್ಟೋಗಿರೋದ್ರಿಂದ ಜನ್ರೇಟ್ರ್ ಆನ್ ಆಗುತ್ತಾದರೆ ಹಾಲು ಕರೆಯೋಕ್ಕಾಗ್ತಿಲ್ಲ. ಏನೋ ಏರ್ ಪಾಸ್ ಆಗುತ್ತಲ್ಲ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಕಟ್ಕೊಂಡಿರ್ಬೋದು ಅನಿಸುತ್ತೆ. ಇವತ್ತು ಸಂಡೇ ಬೇರೆ, ಸಂಡೇ ರಾತ್ರಿಯೇ ಆಗೋಯ್ತಂಗೆ. ಏನು ಮಾಡೋದಿನ, ಸಂಡೇ ಬೇರೆ ರಜಾ. ಅವ್ರ ಅಂಗಡಿ ಬಾಗಿಲು ತೆಗ್ದಿರಲ್ಲ, ಯಾರೂ ಒಂದೊಂದು ಕಡೆ ತೆಗಿಯಲ್ಲ. ಎಲ್ಲ ದೂರ ಎಲ್ಲ ಅರಸಕೆರೆ ಹಾಸನಕ್ಕೆಲ್ಲ ತಗೊಂಡೋಕ್ಕಾಗಲ್ಲ. ಇವತ್ತು ಒಂದಿನ ಹೆಂಗೋ ಅಡ್ಜಸ್ಟ್ ಮಾಡಿ ಕರೆದು ಬಿಡೋಣ, ಏನಾರು ಆಗಲಿ ಅಂತೇಳಿ ಸುಮ್ಮನಾಗಿ 4 ಹಸುದ ಕೈಲೇ ಕರಿಬೇಕು ಹಾಲು. ಇನ್ನೇನು ಮಾಡೋದು ಸರಿ ಅಂತ ಬೂಸ ಎಲ್ಲ ಇಟ್ಟಿದ್ದೀವಿ. ಸೋಮವಾರನೂ ಇವತ್ತು ಬೆಳಗ್ಗೆ, ನಿನ್ನೆ ಸಾಯಂಕಾಲ, ಇವತ್ತು ಬೆಳಗ್ಗೆ, ನಾಳೆ ಇವತ್ತು ಸಾಯಂಕಾಲ, ಮತ್ತು ಸೋಮವಾರ ಬೆಳಗ್ಗೆ ಕರಿಬೇಕು. ಇನ್ನೇನು ಮಾಡೋದು, ಕರಿಯೋದು ಅಂದ್ಬಿಟ್ಟು ಕೈಲೇ ಕರಿಬೇಕು. ಏನು ಪ್ರಾಬ್ಲಮ್ ಅಂದರೆ 2 ಹಸು ಸುಮ್ಮನೆ ಇರ್ತವೆ. ಅದು ಡೈಲಿ ಮಿಷಿನಲ್ಲಿ ಮತ್ತು ಜನ್ರೇಟ್ರಲ್ಲಿ ಕರ್ದು ಅಭ್ಯಾಸ ಆಗಿ ತುಂಬ ದಿವಸ ಆದಮೇಲೆ ಕೈಲಿ ಕರಿಯೋಕ್ಕೆ ಹೋದರೆ ಆ ಥರ ಮಾಡ್ತವೆ. ಇನ್ನೇನು ಮಾಡೋದು, ಕೈಲೇ ಕರ್ಕೋಬೇಕು. ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗೋಲ್ಲ, ಕರಿಬೋದು. ಕರೆಂಟು ಹೋಯ್ತು, ಕರಿತಾ ಇದ್ವಿ. ಅಯ್ಯೋ ಇನ್ನೇನು ಕರೆಂಟ್ ಏನು ಮಿಷಿನ್ ಇಲ್ವಲ್ಲ, ಇನ್ನೇನು ಮಾಡೋದಂತ ಸ್ವಲ್ಪ 5:15, 5:15 ಎದ್ವಿ. ಕೈಲಿ ಕರೆದು ಕರೆಕ್ಟಾಗಿ 6 ಗಂಟೆ ಕರೆಂಟ್ ಹೋಗ್ಬಿಡುತ್ತೆ. ಈ ಥರ ಏನಾದ್ರು ಅದು ಪ್ರಾಬ್ಲಮ್ ಆದರೆ ಜನ್ರೇಟರ್ ಕರಿಬೋದು. ಅದು ಏರ್ ಪಾಸ್ ಆಗ್ತಾ ಇಲ್ವಲ್ಲ, ಏನು ಇದ್ರ ಒಳಗಡೆ ಏನೋ ಕೆಟ್ಟೋಗಿರ್ಬೋದು ಒಳಗಡೆ ಅಂತ ಏನೋ ಅನಿಸುತ್ತೆ. ಹೋಗಿ ಸರಿ ಮಾಡಿಸಿದ್ರೆ ಗೊತ್ತಾಗುತ್ತೆ. ವಿಡಿಯೋನೇ ಹಾಕಿಲ್ಲ, ಎಷ್ಟೊಂದು ದಿವಸ ಆಗೋಯ್ತು. ಕೆಲಸ ಸ್ವಲ್ಪ ಜಾಸ್ತಿ. ಹಾಕ್ಬೇಕು ಅನ್ಕೊಂಡೇ ಇರ್ತೀನಿ, ಹಾಕೋಕ್ಕಾಗ್ತಾನೇ ಇಲ್ಲ. ಬೇಗನೆ ಆಗುತ್ತೆ ಕೈಲಿ ಕರೆದ್ರೆ, ಅಂದರೆ ಕೈ ನೋವು ಆಗುತ್ತೆ ಅಷ್ಟೇ. ಒಂದು ಹಸುದು ಕರ್ಕೋಬೋದು, ಎಲ್ಲ ಹಸುದು ಕರಿಬೇಕಲ್ಲ. ಡೈಲಿ ಕರಿತಾ ಇದ್ರೆ ಏನು ಅನಿಸಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಯಾವತ್ತೂ ಒಂದಿನ ಕರಿಯೋಕೆ ಹೋದರೆ ಆ ಥರ ಆಗುತ್ತೆ. ಏನೊಂದು 5 ಲೀಟ್ರ್ 4 ಲೀಟ್ರ್ ಕಲಿಯೋದ್ರಿಂದ ಏನಾಗಲ್ಲ. ಅಷ್ಟು ಕಡಿಮೆ ಕೊಡೋದಾದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಕೈ ನೋವೆಲ್ಲ ಆಗೋಲ್ಲ. ಸ್ವಲ್ಪ ಜಾಸ್ತಿ ಹಾಲು ಕರಿಬೇಕಲ್ಲ, ಇದರಿಂದ ಆಗುತ್ತೆ. ಇದು ಹಂಗೆ ಮಾಡುತ್ತೆ, ಇಬ್ಬರು ಕರಿಯೋಂಗಿಲ್ಲ ಇದಕ್ಕೆ. ಅದಕ್ಕೆ ನಾನೇನು ಮಾಡಿದೆ, ನಾನು ಒಬ್ಬಳೇ ಕರ್ಕೊಂಡೆ. ಆಯಿತು ಕರ್ದು. ಇದು ಅಷ್ಟೇ, ಈ ಹಸುನು ಅದು ನಾನು ಕರ್ಕೊಂಡೆ, ಅದೊಬ್ಬರು ಕರ್ಕೋಬೇಕು. ಇನ್ನೆರಡನ್ನ ಬೇಗ ಬಕೆಟ್ ಇಟ್ಕೊಂಡು ಬೇಗ ಕರೆದ್ವಿ. ಅದೇನು 5 ನಿಮಿಷನೂ ಆಗೋಲ್ಲ. ಬಕೆಟ್ ಇಟ್ಕೊಂಡ್ರೆ 2 ಕೈಲಿ ಬೇಗ ಕರಿಬೋದು. ಇವಾಗ ಸಿಕ್ಕಾಪಟ್ಟೆ ಚಳಿ ಬೇರೆ, ಬೆಳಗ್ಗೆ ಎದ್ದೇಳೋಕ್ಕೆ ಆಗೋಲ್ಲ. ಆಯಿತು, ಹಾಲೆಲ್ಲ ಕರೆದಾಯ್ತು. ಹೆಂಗೆ ಮನ್ಗವ ಎಲ್ಲ. ನಮ್ಮ ಬೆಕ್ಕು ಹಾಲು ಕರೆಯೋದೇ ತಡ, ಮಿಯ ಅನ್ಕೊಂಡು ಬಂದ್ಬಿಡುತ್ತೆ. ಎಮ್ಮೆ ಹಾಲು ಕರ್ಕೋಬೇಕು ಇವಾಗ. ಅದಕ್ಕೂ ಮುಸ್ರೆ ತಂದಿಡಬೇಕು. ಇವಾಗ ಎಮ್ಮೆ ಹಾಲು ಕರೆಯೋಣ ಅಂದ್ಬಿಟ್ಟು ಪಾಪ ಎಲ್ಲರೂ ಕೇಳ್ತಾಯಿದ್ರು ಎಷ್ಟೊಂದು ಸರಿ, ಅಕ್ಕ ಎಮ್ಮೆ ಹಾಲು ಕರೆಯೋದ ವೀಡಿಯೋ ಮಾಡಿ ಹಾಕಿ ಅಂತ. ಸರಿ ಹಾಕೋಣ ಅಂದ್ಬಿಟ್ಟು ನಾನು ಬೂಸ ಇಟ್ಟಿದ್ದೀನಿ. ತುಂಬ ಸೈಲೆಂಟು ಮಾತ್ರ ನಮ್ಮ ಎಮ್ಮೆ, ಒಂಚೂರು ಒದೆಯಲ್ಲ, ಏನಿಲ್ಲ. ಈ ಸರಿನೂ ಗಂಡುಗರನೇ ಹಾಕಿರೋದು. ಚೆನ್ನಾಗೈತೆ, ಎಷ್ಟು ಚೆನ್ನಾಗೈತೆ ವೈಟಿಗೆ. ಹೆಣ್ಗರ ಆಗಿದ್ರೆ ಚೆನ್ನಾಗಿರ್ತಿತ್ತು. ನಮಗಂತೂ ಎಮ್ಮೆಲಿ ಇರಲೇಬೇಕಪ್ಪ. ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೇವೆ, ಸುಮಾರು ಒಂದು 6 ತಿಂಗಳೇನೋ. ಸಿಕ್ಕಾಪಟ್ಟೆ ಹಸು ಹಾಲು, ಸಿಕ್ಕಾಪಟ್ಟೆ ಈಟು. ಆದರೆ ನಾವು ಹಾಲು
ಇದು ಸಗಣಿ ಮತ್ತು ಹಾಲು ಕರೆಯೋದ್ರಿಂದ ಇದೆಲ್ಲ ಸಿಕ್ಕಾಪಟ್ಟೆ ಹೀಟ್ ಜಾಸ್ತಿ, ಅದಕ್ಕೂ ಫುಲ್ ಹೀಟ್ ಜಾಸ್ತಿ, ಫುಲ್ಲು ಕೋಲ್ಡ್ ಜಾಸ್ತಿ. ಎಮ್ಮೆದು ಮಜ್ಜಿಗೆ ಎಲ್ಲ ಚೆನ್ನಾಗಿರುತ್ತೆ. 1 ವರ್ಷ ಕೊಡುತ್ತೆ ಹಾಲು, ವರ್ಷದವರೆಗೂ ಕಷ್ಟ ಇಲ್ಲ. ಮತ್ತು ಆಮೇಲೆ ಒಂದು 6-7 ತಿಂಗಳು, ಒಂದು 6 ತಿಂಗಳು ಗ್ಯಾಪ್ ಮತ್ತೆ ಹಂಗೆ. ಏನು ಚೆನ್ನಾಗಿರುತ್ತೆ ಅಂತ, ಗಟ್ಟಿ ಹಾಲು. ಕಾಫಿನೆಲ್ಲ ಟೀ ಮಾಡ್ಕೊ ಕುಡಿಬೇಕು. ಒಂದೊಂದು ಕಡೆ ಇರುತ್ತೆ, ಒಬ್ಬೊಬ್ಬರಿಗೆ ಅದೇ ಅಭ್ಯಾಸ ಆಗಿರುತ್ತೆ. ನಮಗೇನಪ್ಪ, ಅದನ್ನ ಯಾರು ಸಾಕ್ತಾರೆ ಎಮ್ಮೆನ ಅಂತ ಇರ್ತಾರೆ ಒಬ್ಬರು. ಅಷ್ಟೆಲ್ಲ ಇತ್ತು ಜಾಸ್ತಿ, ಒಂದು 2-3 ಇತ್ತು. ಅವನ್ನೆಲ್ಲ ಸುಮ್ಮನೆ ಯಾಕೆ ಅಷ್ಟೊಂದು ಅಂತ ಇದೊಂದೇ ಒಂದು ಇಟ್ಕೊಂಡಿದ್ದೆ. ಚೆನ್ನಾಗಿರುತ್ತೆ. ಮೊಸರು, ತುಪ್ಪ, ಹಾಲು ಎಲ್ಲ ಚೆನ್ನಾಗಿ ಕುಡಿಬೇಕು. ಒಬ್ಬೊಬ್ರಿಗೆ ಇಷ್ಟನೇ ಇರಲ್ಲ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆಯಿತು, ಎಮ್ಮೆ ಅಲ್ಲಿ ಕರ್ಕೊಂಡಾಯಿತು. ಸರಿ, ಇನ್ನೇನು ಬೇಗ ತಿಂಡಿ ಮಾಡ್ಬೇಕಷ್ಟೆ. ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ಸರಿ ಸ್ಕೂಲಿಗೆ ಕಳ್ಸೋದಂತೆ. ಸಂಡೇ ಬೇರೆ ಇವತ್ತು. ಆವಾಗಲೇ ಹಾಕ್ಬೇಕಿತ್ತು, ಎಷ್ಟು ದಿವಸ ಆಗೈತಿ. ಇವತ್ತು ಆ ವೀಡಿಯೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ರಾಗಿ ಹಾಕಿದ್ವಲ್ಲ, ಇದಕ್ಕೆ ನೀರು ತಿರುಗಿಸ್ದೆ ಆರ್ತಾ ಇರಲಿ ಅಂತ. ಚೆನ್ನಾಗಿ ಹುಟ್ಟೈತೆ, ಕಾಣ್ತೈತೆ ರಾಗಿ. ವಿಡಿಯೋದಲ್ಲಿ ಹಾಕಿದ್ದೆ, ರಾಗಿ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಹುಟ್ಟೈತೆ. ಏನು ಕರೆಂಟ್ ಹೋಗುತ್ತೆ 1 ಗಂಟೆಗೆ. ಅಷ್ಟೊತ್ತರ್ಗ ಆರ್ಲಿ ಅಂತ ಅರ್ಥ ಆಯ್ತು. ಹಸುಗಳ್ನ ಮಧ್ಯಾಹ್ನ ನೀರು ಕುಡ್ಸಿ ಕಟ್ಟಾಕೋಣ ಅಂತ ಅವನ್ನೆಲ್ಲ ಬಿಡ್ಸ್ಕೊಂಡ್ರೆ ನೀರು ಕುಡ್ಸಿ ಕಟ್ಟಾಕ್ಬೋದು. ತಿಂಡಿ ಎಲ್ಲ ಒಟ್ಟಿಗೆ ತಿನ್ಕೊ ಬಂದಿದ್ದೀವಿ. ಹೆಂಗೆ ಬಿಡಿಸ್ತಾವ್ರೆ ಅಂತ ತೋರಿಸ್ತೀನಿ. ಎಮ್ಮೆ ಕರುಗಳೆಲ್ಲ ಹಿಡ್ಕೊಬಂದಿದ್ವಿ. ಹಸುಗಳು ಮಾತ್ರ ಅಲ್ಲೇ ಬಿಟ್ಟು ಶೈಲೇಜ್ ಹಾಕ್ಬಂದಿದ್ವಿ. ಅವನು ಮಧ್ಯಾಹ್ನ 1-2ವರೆಗೆ ಹಿಡ್ಕೊಬರ್ಬೇಕು. ಏನು ಮಾಡ್ತಿದ್ದೀಯ? ಎಲ್ಲಿ? ಅಲ್ಲಿ ಮೇಯ್ತು ಬಾ. ಅಲ್ಲೇ ಹಾಕಿದ್ರಿ ಇಬ್ರೂ? ಬಾರೋ, ತಗೋಬಾರ ಇದನ್ನ, ತಗೋಬಾ. ಆ ತುಂಬಿರೋದನ್ನ ಹಾಕಿ ಹಿಡ್ಕ ತಿರುಗ್ತಾ ಇದ್ದಿದ್ದಕ್ಕೆ ಸುರಿ ಬಾ. ಚೆಂಜಿಗೆ ತೆಂಗಿ ಮತ್ತೆ ಚೆಂಜಿಗೆ ಇರುತ್ತೆ ಬಾ. ಹಾಂ, ಮತ್ತೆ ಹಾಕಿದ್ದಕ್ಕೆ ಹಾಕೋ ಕೊಡು. ಆಯಿತು, ತಳ್ಳೆಲ್ಲ ಬಿಡ್ಸಾಯ್ತು ಸರಿ ಅಂತ ಮತ್ತೆ ಸಾಯಂಕಾಲ ಇನ್ನೇನೆಲ್ಲ ಒಂದು 5 ಗಂಟೆಗೆಲ್ಲ ತಂದು ಹೊರಗಡೆ ಐತೆ ಬಾರ ಬಂದು ತೋರ್ಸೋ.
ಅದಕ್ಕೆಲ್ಲ ಬೂಸ ಇಟ್ಬಿಟ್ಟು ಮತ್ತೆ ಬೇಗ ಬೇಗ ಹಾಲು ಕರ್ಕೊಳೋದು ನನ್ನ ಕೈಲೇ ಕರ್ಕೋಬೇಕು. ನಾಳೆಗೆ ಮಿಷಿನ್ ಸರಿ ಮಾಡಿಸ್ಕೊಬರೋದು. ಇವಾಗಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಕಣಪ್ಪ. ಎಷ್ಟು ಸೊಳ್ಳೆ ಅಂದರೆ ಈ ಥರ ಹೊಗೆ ಹಾಕ್ಬೇಕು. ಈ ಎಲ್ಲ ಕಡೆ ಸೊಳ್ಳೆ. 5 ಗಂಟೆ 6 ಗಂಟೆ ಆಗಿದ ತಕ್ಷಣ ಫುಲ್ ಸೊಳ್ಳೆ. ಏನು ಕಿತಾಪತಿ ಮಕ್ಕಳು ಕೇಕ ತಗೊಬಂದ್ಬಿಟ್ಟು ಇರುವೆ ಗೂಡು ಹತ್ರ ಸ್ವಲ್ಪನೇ ನಿಜವಾಗ್ಲೂ ನೀನು ದಡ್ಡಿ ಬುದ್ಧಿವಂತೆ ಅಲ್ಲ. ಸರಿ ಒಳಗಡೆ ಕಟ್ಟಾಯಿತು. ಕರ್ಕಣನ ತಗ ಬೇಗ ಬೇಗ. ಅಲ್ಲ ಇನ್ನೇನು ಇಡ್ಲಿ ಬೀಳ್ತಾ ಆಯ್ತು. 5 ಗಂಟೆ ಸ್ವಲ್ಪ 5 ಗಂಟೆ 6 ಗಂಟೆ ಹತ್ರ ಫುಲ್ ಮುಚ್ಕೋತಾ ಇರುತ್ತೆ. ಈ ಥರ ಹೊಗೆ ಹಾಕಿಲ್ಲ ಅಂದರೆ ಹಾಲು ಕರಿಯೋಕ್ಕಾಗಲ್ಲ. ಹೊರಗಡೆ ಇಲ್ಲ ನಿಂತ್ಕೊಳಕ್ಕಾಗಲ್ಲ. ಸರಿ ಇನ್ನೇನು ಕರೆಯೋದಂತ ಸ್ಟಾರ್ಟ್ ಮಾಡಿದ್ವಿ ಹಾಲು ಕರಿಯೋಕ್ಕೆ. ಬೇಗ ಬೇಗ ಕರಿಬೋದು 2 ಕೈಲೂ. ಅಂದರೆ ಇದು ನಮ್ಮ ದೊಡ್ಡ ಹಸಿಂದು ಸ್ವಲ್ಪ ಕರಿಯೋದು ಕಷ್ಟ. ಇವತ್ತು 1 ದಿವಸ. ನಾಳೆ ಬೆಳಗ್ಗೆ ಒಂದ್ಸರಿ ಕಷ್ಟಪಟ್ಟರೆ ಸರಿ ಮಾಡಿಸ್ಕೊಂಡ್ರೆ ಹಿಂಗೆ ಇಟ್ಕೊಂಡ್ರೆ ಕಾಣಿಸುತ್ತೆ ನಮ್ಮ ನಿನ್ನ ಜುಟ್ಕಿಂತ ಹಿಂದೆ ಹಿಂಗೆ ಒಂದೊಂದ್ಸರಿ ಇದು ಕೈ ಕೊಟ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. 2 ಇದ್ರೂ ಇದು ಒಂದು ಸರಿ ಇಲ್ಲ ಅಂದರೆ ಅದರಲ್ಲೂ ಕರಿಯೋಕ್ಕಾಗಲ್ಲ. ಮಮ್ಮ ಎನಫ್ ಎನಫಾ ಹೊರಗಡೆ ಹೋಗಿ ಮಾಡೋಣ. ಓದಿತ್ತು ಕಣಮ್ಮ. ಏನಕ್ಕೆ ಹಂಗೆ ಓದಿತೈತೆ? ಮಮ್ಮ ಮಮ್ಮ ಈ ಟೈಮಲ್ಲಿ ಕರೆಂಟು ಹೋಯ್ತು. ವ್ಲಾಗಿಗೆ ಹಾಯ್ ಬಿಳಿಯ. ಕರೆ ಬಿಳಿಯ 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 ತಿರ್ಗ ಇಲ್ಲಿ ಬಿಳಿಯ 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 ಬಿಳಿಯ. ಸ್ಕೂಲೆಲ್ಲ ಹಾಲು ಕರೆಯೋ ವರ್ಷದಾಗ ಟೈಮ್ ಆಗೋಯ್ತು. 6:30ಗೆ ಕತ್ಲೆ ಆಗೋಯ್ತು. ಎಷ್ಟು 6:45ಗೆ ಎಷ್ಟು ಕತ್ಲೆ ಆಗೋಯ್ತು. ಸರಿ ಅಂದ್ಬಿಟ್ಟು ಎಮ್ಮೆದು ಹಾಲು ಕರ್ಕೋಣ ಅಂತ ಹಾಲು ಕರ್ಕೊತಾ ಇದ್ದೀನಿ. ಸೊಳ್ಳೆ ಬೇರೆ. ಇವಾಗ ಬೇಗ ಕತ್ಲೆ ಆಗುತ್ತಲ್ಲ, ಇನ್ನೇನು ಮಾಡೋದು ಕರ್ಕೊತಾ ಇದ್ದೀನಿ. ಸ್ವಲ್ಪ ದಿನ ಆದಮೇಲೆ 6:30 ಆದರೂ ಕತ್ಲೆ ಆಗಿರಲ್ಲ, ಬೆಳಕೆ ಇರುತ್ತೆ. ಇವಾಗ ನೋಡಿ ಎಷ್ಟು ಬೇಗ ಕತ್ಲೆ ಆಯ್ತು. 6:40 6:50 ಇವಾಗ. ಚಂಡ ಇದು ಚಂಡ ಅದೇನೋ ಅಂತಾರಲ್ಲಮ್ಮ. ಅದೇ ಚಂಡ ಅದೇನೋ ಬರುತ್ತಲ್ಲ. ಅದೇ ಚಂಡ ಅಂತ ಅದೇನೋ ಬರುತ್ತಲ್ಲ. ಚಂಡಮಾರುತ ಬಂದೈತಲ್ಲ ಕೇರಳದಲ್ಲಿ, ಅದಕ್ಕೆ ಕಲ್ಲ ಕಣೆ. ಅದಕ್ಕೆ ಚಳಿ ಹಾಕಿಲ್ಲ ಅಷ್ಟೇ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನಾ ಎಲ್ಲಿಗೆ ಹೋಗಿದ್ನ? ಅಲ್ಲಿದ್ದೆ. ಎಲ್ಲಿ ಸುಡ್ಬೇಕು ಅವಾಗ. ವಾಕರ್ ಸ್ಟಾರ್ಟ್ ಮಾಡಿದ್ದ ನಿನ್ನೇನು ಕಂಡ ಮಾಡೋಣ. ಈ ಸೊಳ್ಳೆ ಕಡಿತೈತಿ ಹೇಳಮ್ಮ. ಇದು ಕೈ ನೋಡು. ಅವನು ಹೆಂಗೆ ಆಡ್ತಾನೆ ಅಂದ್ರೆ ಅವನಿಗೆ ಗೊತ್ತಿರಲ್ಲ. ಅಮ್ಮ ಕತ್ತಿನ ದಾರ ಬಿಚ್ಕೊತತೆ. ಬಿಚ್ಕೊಂಡಿಲ್ಲ, ಬಿಚ್ಕೊತ ಈ ಸಂಧಿ ಒಳಗಿಂದ ಹಿಂಗೆ ಆ ಥರ. ಇವಾಗ ಹಾಲು ಕುಡಿದ್ಬಿಡ್ಬೇಕು ಇವಾಗ. ಎಲ್ಲ ಕೆಲಸ ಆಯಿತು. ಬೇಗನೆ ಮೇವು ಸುರಿಯೋದ ಅಂತ ಮೇವೆಲ್ಲ ಸುರಿದಿಟ್ಟಿದ್ದು. ಚಳಿ ಬೇರೆ. ಆಮೇಲೆ 9 ಕಂಬಿಟ್ಟ ಆಮೇಲೆ ಸರಿ ಅಂತ ಆಯಿತು. ಇವಾಗ ಸ್ಕೂಲೆಲ್ಲ
ಕಟ್ಟಾಯಿತು. ಊಟ ಎಲ್ಲ ಮಾಡ್ಕೊಂಡು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.